ಇನ್ನು ಪರಿವಾರದಲ್ಲಿ ಹೊಂದಾಣಿಕೆ ಆಗಿರೋದು ಹೇಗೆ ಅಂತಂದ್ರೆ, ಮೊದಲನೇ ಕೆಲಸ ನೀವೇನ್ ಮಾಡಬೇಕು ಅಂದ್ರೆ ಪರಿವಾರಕ್ಕೆ ಸಮಯ ಕೊಡಬೇಕು. ಯಾರ್ಯಾರು ಸಮಯ ಕೊಡೋದಿಲ್ಲ, ಈ ಪರಿವಾರಗಳು ಛಿದ್ರವಾಗ್ಬಿಡ್ತವೆ. ವಿಚಿತ್ರವಾಗಿ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ಬಿಡ್ತವೆ. ಯಾರನ್ನೇ ಕೇಳಿ ಪ್ರತಿಯೊಬ್ಬ ಮನುಷ್ಯ ಬಿಸಿ 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 ಬಿಸಿ. ಏನ್ ಬಿಸಿ? ಅಂಬಾನಿ ತರ ಬಿಸಿ, ಟಾಟಾ ಬಿರ್ಲಾ ತರ ಬಿಸಿ, ಎಲಾನ್ ಮಸ್ಕ್ ತರ ಬಿಸಿ, ವಾರನ್ ಬಫೆಟ್ ತರ ಇವರೆಲ್ಲ ಬಿಸಿ. ಯಾಕೆಂದ್ರೆ ಇವರೆಲ್ಲ ಏನ್ ಲಕ್ಷ ಕೋಟಿ ಬಿಸ್ನೆಸ್ ಮಾಡ್ತಾವ್ರ, ಅದರಿಂದ ಬಿಸಿ. ಒಂದು 10,000 ಕೊಡಯಾ? 10,000 ದುಡ್ಡಿಲ್ಲ. ಸರಿ, ಒಂದು 5,000 ಕೊಡ, 5,000 ಇಲ್ಲ. 2,000 ಕೊಡ, 1,000 ಕೊಡ, 500 ರೂಪಾಯಿ ಕೊಡ, 500 ರೂಪಾಯಿನೂ ದುಡ್ಡಿಲ್ಲ. ಮತ್ತೇನಕ್ಕೆ ಬಿಸಿ? ಮತ್ ಯಾವ ಗನಂದಾರಿ ಕೆಲಸ ಮಾಡ್ತಾ ಇದ್ದೀನಿ? ಏನ್ ದಬಾಕ್ತಾ ಇದೆಯಾ ನೀನು? ಹೆಂಡತಿ ಮಕ್ಕಳಿಗೋಸ್ಕರ ದುಡಿತಾ ಇದೀನಿ ಅಂತಾರೆ. ಹೆಂಡತಿ ಮಕ್ಕಳಿಗೆ ಸಮಯನೇ ಕೊಡಲ್ಲ. ಮತ್ತೇನಕ್ಕೆ ದುಡಿತಾ ಇದೀರಪ್ಪ? ದುಡ್ದು ಏನ್ರಯ್ಯಪ್ಪ ಪ್ರಯೋಜನ? ಹೇಳೋದೊಂದು, ಮಾಡೋದೊಂದು. ಹೇಳುವುದು ಒಂದು, ಮಾಡುವುದು ಇನ್ನೊಂದು, ನಂಬುವುದು ಹೇಗೋ ಕಾಣೆ, ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. ಅಣ್ಣವ್ರ ಹಾಡು ಎಂತ ಅದ್ಭುತ. ಸೊ ಬಿಸಿ ಬಿಸಿ ಬಿಸಿ. ಯಾಕ ದುಡಿತಾ ಇದೆಯಾ? ಹೆಂಡತಿ ಮಕ್ಕಳಿಗೋಸ್ಕರ. ಹೆಂಡತಿ ಮಕ್ಕಳಿಗೆ ಸಮಯ ಕೊಡದೇನೆ ನೀನ್ ದುಡಿದು ಏನ್ ಮಾಡ್ತೀಯ? ಎಲ್ಲಿ ತಗೊಂಡೋಗಿ ಹಾಕ್ತೀಯ? ಊಟ, ಬಟ್ಟೆ, ಸೂರು, ಮನುಷ್ಯನಿಗೆ 3 ಬೇಸಿಕ್ ನೀಡ್. ಇದಕ್ಕೆ ಬೇಕಾಗಿರೋಂಥನ್ನ ಮೀರಿ ನೀವು ಎಷ್ಟು ಬೇಕಾದ್ರೂ ಮಾಡಿ, ಆದರೆ ಫ್ಯಾಮಿಲಿಗೆ ಕೂಡ ಗಮನ ಕೊಡಬೇಕು. ಫ್ಯಾಮಿಲಿಗೆ ಗಮನ ಕೊಡದಿರ ಏನು ಮಾಡಿ ಏನು ಪ್ರಯೋಜನ? ಒಂದು ಉದಾಹರಣೆ, ನನ್ನ ಲೈಫನ್ನು ನನ್ನ ಪರಿವಾರವನ್ನು, ಅಂದರೆ ಪರಿವಾರದಲ್ಲಿ ಹೊಂದಾಣಿಕೆ ಆಗಿರುವುದು ಹೇಗೆ ತಿಳಿಸಿ ಅಂತ ಹೇಳಿದ್ದಕ್ಕೆ, ನನ್ನ ಪರಿವಾರವನ್ನು ನಾನು ಹೇಗೆ ನಡೆಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಪಾಯಿಂಟ್, ದಿನನಿತ್ಯ ಗಂಡ, ಹೆಂಡತಿ, ಮಕ್ಕಳು, ನನಗಿಬ್ಬರು ಮಕ್ಕಳು, 4 ಜನನು ಕುಂತ್ಕೊಂಡು 1 ಗಂಟೆ ಕಾಲ ಕಳೀತೀನಿ. ಏನೋ ಅವ್ರವ್ರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೋದು. ಅವ್ರ ಕಾಲೇಜಲ್ಲಿ ನಡೆದಿರೋದು, ಎಲ್ಲೋ ಫ್ರೆಂಡ್ಸನ್ನು ಮೀಟ್ ಮಾಡಕ್ಕೆ ಹೋಗಿರ್ತಾರೆ, ಫ್ರೆಂಡ್ಸಲ್ಲಿ ಮೀಟ್ ಮಾಡಿರೋದು. ಹೆಂಡತಿ ಪಾಪ ಮನೆಗೆ ಯಾರ್ಯಾರು ಬಂದಿದ್ರು, ಏನಾಯಿತು, ಹೊಸ್ದಾಗಿ ಏನು ಅಡುಗೆ ಮಾಡಿದ್ರು, ನಾನು ಹಿಂಗೆ ನನ್ನ ಅನುಭವಗಳನ್ನು, ನಾನು ಇವತ್ತು ಯಾವ ರೀತಿ ಧ್ಯಾನ ಮಾಡಿದೆ, ನನಗೆ ವಿಶೇಷವಾದ ಅನುಭವಗಳು ಯಾವುದಾದ್ರೂ ಹಂಚ್ಕೊಳ್ತೀನಿ. ಇದಾಯಿತು. ಇನ್ನೊಂದು ನಿಮಗೆ ಉದಾಹರಣೆ ಮೂಲಕ ಹೇಳ್ತೀನಿ. ನನಗೊಂದಷ್ಟು ಜನ ಶ್ರೀಮಂತರು ಪರಿಚಯ ಇದ್ದಾರೆ. ನನ್ನನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಅವಾಗವಾಗ ಅಲ್ಲಿಗೆ. ಯಾಕೆಂದರೆ ಧ್ಯಾನ ಮಾಡಿಸೋದಕ್ಕೆ. ಧ್ಯಾನ ಕೆಲವ್ರಿಗೆ ಧ್ಯಾನ ಕಲಿಬೇಕಾಗುತ್ತೆ, ಕೆಲವ್ರು ಮಾಡ್ತಾರೆ, ಕಲ್ತ್ಕೊಳ್ತಾರೆ. ಮತ್ತೆ ಕೆಲವ್ರು ಧ್ಯಾನ ಕಲಿಯೋದು ಇಲ್ಲ, ಅವ್ರು ಮಾಡೋದು ಇಲ್ಲ. ಅವ್ರಿಗೆ ಧ್ಯಾನವನ್ನು ಮಾಡಿಸ್ಬೇಕಾಗುತ್ತೆ. ಆದ್ರಿಂದ ಧ್ಯಾನ ಮಾಡಿಸಿ ಅಂತೇಳಿ ನನ್ನನ್ನು ಕೆಲವೊಂದು ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗ್ತಾರೆ. ಅವರು ಇಂಡಿವಿಜುವಲ್ ಆಗಿ ನಿರ್ಜನ ಪ್ರದೇಶಗಳಿಗೆ ಕರ್ಕೊಂಡೋಗಿ ಅವ್ರಿಗೆ ಸಂಪೂರ್ಣವಾಗಿ ಧ್ಯಾನದ ಅನುಭವಗಳನ್ನು ಮಾಡಿಸ್ತೀನಿ. ಅದಕ್ಕೋಸ್ಕರ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ದಾರಿಲಿ ಹೋಗ್ಬೇಕಾದ್ರೆ ಈಗ ಒಂದು ಕಾಲ್ ಬಂತು, ಮಾತಾಡ್ತಿದ್ದೆ. ಸೊ ಕಿವಿಗೆ ಇಯರ್ಫೋನ್ ಹಾಕೊಂಡು ಅದರೊಂದಿಗೆ ಮಾತಾಡ್ತಾ ಇದ್ದೆ. ಮಾತಾಡ್ತಾ ಆತ ಹಿಂಗೆ ಕೇಳಿದ್ರು, ವೆಯ್ಟ್ ಅಂತ ಹೇಳಿದೆ. ನಾನು ಆ ಕಡೆಯಿಂದ ಮಾತಾಡಿದಂತಹ ಮಹಿಳೆಯಿಂದ ಸುಮಾರು ಒಂದು 37 ನಿಮಿಷ ಮಾತಾಡಿದೆ. ಈತನಿಗೆ ಆಶ್ಚರ್ಯ, ಯಾರು ಗುರುಜಿ, ಯಾರು ಅಂತ ನಾನು ಇರು ಅಂತ ಹೇಳ್ತಾ ಇದ್ದೀನಿ. ಕೊನೆಗೆ ಒಂದು ಚೀಟಿಲ್ ಬರೆದ, ಲವರಾ ಅಂತ ಕೇಳ್ದ. ಹೌದು ಲವರು ಅಂತ ಹೇಳಿದೆ. ಹೌದು ಲವರ್, ಓಕೆ ಎಂಜಾಯ್ ಮಾಡಿ ಅಂತ. ಅದಾದ್ಮೇಲೆ ಅದು ಹುಡುಗಿನ ಆಂಟಿನ ಅಂತ ಪ್ರಶ್ನೆ ಮಾಡ್ದ. ಸೊ ಮೊದಲನೇದಕ್ಕೆ ಟಿಕ್ ಮಾರ್ಕ್ ಆಗ್ತದೆ, ಅಂದ್ರೆ ಹುಡುಗಿ ಅಂತ. ಓಹ್ ಸೂಪರ್, ನೀವು ಹುಡುಗಿನೆಲ್ಲ ಪಟಾಯಿಸ್ತೀರಾ ಅಂತ. ಹೌದು ಪಟಾಯಿಸ್ತೀನಿ. ಸೊ ಎಲ್ಲ ಮಾತಾಡಾದ್ಮೇಲೆ ಓಕೆ ಚಿನ್ನ, ಓಕೆ ಬಂಗಾರ ಅಂತೇಳಿ ಫೋನ್ ಕಟ್ ಮಾಡಿದೆ. ವಾಹ್, ಯಾವ ಗುರುಜಿ ಲವರ್ಸ್ ಬೇರೆ ಪಟಾಯಿಸ್ಬಿಟ್ಟಿದ್ದೀರಾ ಅಂತ. ಲವರ್ಸ್ ಅಂದ್ರೆ ತಪ್ಪು ತಿಳ್ಕೊಂಬೇಡ ಕಣಯ್ಯ, ನನ್ನ ಮಗಳವಳು. ಮಗಳ ಜೊತೆ 37 ನಿಮಿಷ ಮಾತಾಡಿದ್ರು, 40 ನಿಮಿಷ ಮಾತಾಡಿದ್ರ ಮಗಳ ಹತ್ರ. ಊನಯ್ಯ 40 ನಿಮಿಷ ಮಾತಾಡಿದ್ರು. ಓಕೆ, ನಿಮ್ಮ ಮಗಳೆಲ್ಲೋ ಬೇರೆ ಕಡೆ ಇರ್ತಾರೆ ಅನ್ಸುತ್ತೆ. ಪಿ ಜಿಲೆಲ್ಲಾದ್ರೂ ಬಿಟ್ಟಿದ್ದೀರಾ? ಹೊರ ರಾಜ್ಯದಲ್ಲೆಲ್ಲಾದ್ರೂ ಇಟ್ಟಿದ್ದೀರಾ? ಇಲ್ಲ, ನನ್ನ ಮನೇಲೇ ಇದ್ದಾಳ. ಎಲ್ಲಿರೋದು ನಿಮ್ಮ ಮನೆ? ನನ್ನ ಆಫೀಸ್ ಮೇಲ್ಗಡೆನೆ ಮನೆ. ಅಯ್ಯೋ ದೇವ್ರೆ, ಮನೇಲೇ ಇರ್ತೀರಾ? ಮತ್ತೆ ಮಗಳ ಹತ್ರ 37 ನಿಮಿಷ ಮಾತಾಡಿದ್ರು. ಕಣಯ್ಯ ಮಾತಾಡಿದೆ ಅಂದ್ರೆ ಅವನಿಗೆ ಅದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಮಗಳ ಹತ್ರ ಮನೇಲೇ ಇದ್ದು 37 ನಿಮಿಷ ಹೆಂಗ್ ಮಾತಾಡಕ್ ಸಾಧ್ಯ? ನಾನು ಮಗಳ ಹತ್ರನೂ ಮಾತಾಡ್ತೀನಿ, ಮಗನ ಹತ್ರನೂ ಮಾತಾಡ್ತೀನಿ, ಹೆಂಡತಿ ಹತ್ರನೂ ಮಾತಾಡ್ತೀನಿ. ವರ್ಷಕ್ಕೆ 2 ಸಲ 3 ಸಲ ನಾನು ನನ್ನ ಹೆಂಡತಿ ಮಾತಾಡೋದಕ್ಕೆ ಕುಂತ್ಕೊಂಡ್ರೆ ರಾತ್ರಿ 10 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ ಆಗ್ಬಿಟ್ಟಿರ್ತದೆ. 2 ಸಲ ಕಾಫಿ ಬರ್ತದೆ, 1-2 ಸಲ ಟೀ ಬರ್ತದೆ.
ಜಾಗರಣೆನೇ ಆಗ್ಬಿಡ್ತದೆ ನಮಗೆ. ಆದರೆ ಅದು ಶಿವರಾತ್ರಿ ಅಲ್ಲ, ಯಾವುದೋ ಒಂದು ದಿವಸ ವಿಶೇಷವಾಗಿ ಆ ರೀತಿ ಕಚ್ಕೊಳ್ತದೆ. ಅದೇ ರೀತಿ ನನ್ನ ಹೆಂಡತಿ ಮಕ್ಕಳ ಹತ್ರ ಕೂಡ ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡ್ತೀನಿ. ಹೊಸಬರು ಬಂದಾಗ ಇಲ್ಲಿ ಯಾರೂ ಹೊಸಬರು ಅಂತಿಲ್ಲ, ನಿಮಗೆ ನಾನು ಹೊಸಬ ಅಂತ ಕಾಣಿಸ್ತೀನಿ. ಆದರೆ ನಿಮ್ಮನ್ನು ನಾನು ಸ್ವೀಕರಿಸೋದು ಹೊಸಬ ಅಂತ ನಾನು ತಿಳ್ಕೊಳ್ಳೋದೇ ಇಲ್ಲ. ನನ್ನ ಹತ್ರ ನೇರವಾಗಿ ಬಂದವ್ರಿಗೆ ಅನುಭವ ಆಗಿದೆ. ಮುಕ್ತವಾಗಿ ಮಾತಾಡ್ತೀನಿ, ಯಾವುದೇ ಅಡೆತಡೆಗಳಿಲ್ಲದೇ, ಯಾವುದೇ ಸಂಕೋಚಗಳೇ ಇಲ್ಲ. ಅಲ್ಲಿ ನಿಸ್ಸಂಕೋಚವಾಗಿ ಅದ್ಭುತವಾಗಿ ಎಷ್ಟೋ ವರ್ಷದ ಪರಿಚಯ ಇರೋ ರೀತಿ ಮಾತಾಡೋದು ನನ್ನ ಗುರುಗಳು ಹೇಳ್ಕೊಟ್ಟಂತಹ ವಿದ್ಯೆ. ಆದ್ದರಿಂದ ಆ ರೀತಿ ಮಾತಾಡ್ತೀನಿ. ಅದು ಹೆಂಡತಿ ಮಕ್ಕಳಿಗೂ ಅನ್ವಯ. ಅವ್ರ ಹತ್ರ ಕೂಡ ತುಂಬ ಕ್ಲೋಸ್ ಆಗಿರ್ತೀನಿ, ಬಹಳ ಕ್ಲೋಸ್ ಆಗಿರ್ತೀನಿ. ಅಂದರೆ ಆತ ಕೇಳಿದ್ದೇನು ಅಂದರೆ, ಅಲ್ರಿ ಮನೇಲೇ ಇರ್ತೀರಾ ನೀವು, ಮಗಳು ಹೆಂಡತಿ ದಿನನಿತ್ಯ ನೋಡ್ತಾ ಇರ್ತೀರ, ಫೋನಲ್ಲಿ 37 ನಿಮಿಷ ಮಾತಾಡ್ತೀರಾ. ಯಪ್ಪ, ನನ್ನ ಕೈಲಿ ಇದನ್ನ ತಡ್ಕೊಳಕ್ಕಾಗ್ತಿಲ್ಲ, ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅಲ್ಲ, ಯಾಕಯ್ಯ ಮಾತಾಡಬಾರ್ದು ಮಗಳ ಹತ್ರ 37 ನಿಮಿಷ? ಅಲ್ಲ, ದಿನ ಮನೇಲಿ ಇರ್ತಿರಲ್ಲ, ನೋಡ್ತಿರಲ್ಲ. ಏನೋ ನೀವು ಅಮೆರಿಕದಲ್ಲಿದ್ದೀರಾ, ದುಬೈಯಲ್ಲಿದ್ದೀರಾ ಅಂದ್ರೆ ಮಗಳ ಹತ್ರ ಆ ಥರ 30 ನಿಮಿಷ ಮಾತಾಡ್ಬೋದು. ಆದರೆ ದಿನ ನಿನ್ನೆ ಮಾತಾಡಿದಿರಾ? ಇವತ್ತು ಬೆಳಿಗ್ಗೆ ಅವ್ರ ಜೊತೆಗೆ ನಾನು ಮನೆ ಬಿಟ್ಟಿದ್ದು 5 ಗಂಟೆಗೆ. ಮಗಳು ಎದ್ದಿರಲಿಲ್ಲ. ಎದ್ದಿದ ತಕ್ಷಣನೇ ಬರ್ತಾಳೆ, ನನಗೊಂದು ಹಗ್ ಮಾಡ್ತಾಳೆ, ಒಂದು ಪಪ್ಪಿ ಕೊಡ್ತಾಳೆ. ಸೊ ಅದು ಅವಳಿಗೆ ಮಿಸ್ ಆಗಿದೆ. ಏನು ಪಾಪ, ಎಲ್ಲಿದ್ದೀರಾ, ಏನು ಅಂತ ಕೇಳಿದ್ರೆ ಹಿಂಗೆ ಆಯಿತು ಅಂತ ಯಾವುದೋ ಒಂದು ವಿಷಯಗಳು ಟಾಪಿಕಲ್ಲಿ ಮಾತಾಡ್ಕೊಂಡು ಇದು ಮಾಡ್ತಾ ಇದ್ದೆ. ಸೊ ಹಂಗಾದ್ರೆ ನಾವು ಹಿಂಗೆ ಮಾಡ್ಬೇಕಾ ಅಂತ? ನನ್ನನ್ನು ಕಾಪಿ ಮಾಡಬೇಡ ನೀನು, ನಿನಗೆ ಇಚ್ಛೆ ಇದ್ರೆ ಮಾಡು. ನನ್ನನ್ನು ಕಾಪಿ ಮಾಡ್ತೀನಿ ಅಂತೇಳಿ ಯಾರ್ದೋ ನಾವು ಬಾಲ ಹಿಡ್ಕೊಂಡು ಹೋಗ್ಬಿಟ್ರೆ ಸೋತೋಗ್ಬಿಡ್ತೀರಿ. ನಿನಗದು ಇಚ್ಛೆ ಇರ್ಬೇಕು. ನನಗಿದು ಇಚ್ಛೆ ಇದೆ, ನನಗೆ ಬಹಳ ಬಹಳ ಇಷ್ಟ. ನನ್ನ ಹೆಂಡತಿ, ಮಕ್ಕಳು, ಮಗಳು, ಮಗ, ನನಗೆ ಯಾರ್ಯಾರು ಆತ್ಮೀಯರಿದ್ದಾರೆ ಇವ್ರಿಗೆಲ್ಲರಿಗೂ ನಾನು ಹೆಚ್ಚಿನ ಸಮಯವನ್ನು ಕೊಡ್ತೀನಿ ಖಂಡಿತವಾಗ್ಲೂ. ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ನಾನು ಮಾತಾಡ್ತೀನಿ ಅಂತ ನೀವು ಮಾತಾಡಕ್ಕೆ ಹೋದರೆ ಆಮೇಲೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಆ ಥರದ್ದೆಲ್ಲ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಆದ್ದರಿಂದ ಸಂಸಾರವನ್ನು ನಾವು ಬಲಪಡಿಸ್ಬೇಕು ಅಂದರೆ ಅವ್ರಿಗೆ ಹೆಚ್ಚು ಸಮಯವನ್ನು ಕೊಡಬೇಕು, ಆರೈಕೆ ಕಾಳಜಿಯನ್ನು ಮಾಡಬೇಕು, ಪ್ರೀತಿ ಸ್ವತಂತ್ರವನ್ನು ನೀಡಬೇಕು. ಅವ್ರಿಗೆ ನಾವು ಹೇರಳವಾಗಿ ಅವ್ರ ಜೊತೆ ಸಮಯ ಕಳೆದ್ರೆ, ಹೇರಳವಾಗಿ ಅಂದರೆ ಏನು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು 24 ಗಂಟೆ ಕುಂತ್ಕೊಂಡಿರಿ ಅಂತಲ್ಲ, ಸಿಕ್ಕಿರೋ ಸಮಯವನ್ನು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಕಲಿಬೇಕು. ಆತ್ಮ ಸಮೃದ್ಧಿ ಯೋಗಕ್ಕೆ ಬನ್ನಿ. ಕುಟುಂಬ ಅನ್ನೋ ಸಬ್ಜೆಕ್ಟ್ ಅಂದರೆ ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಕರ್ಮ ಸಿದ್ಧಾಂತಗಳು, ಆರೋಗ್ಯ, ತೃಪ್ತಿ, ನೆಮ್ಮದಿ, ವೈಯಕ್ತಿಕ, ಕೌಟುಂಬಿಕ, ಸಾಮಾಜಿಕ, ಇದೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಅದು ಬಂದಾಗ ಗೊತ್ತಾಗುತ್ತೆ ನಿಮ್ಗೆ ಅದರ ಬಗ್ಗೆ.